ಡಕಾಯಿತಿ ಆರೋಪದ ಅಡಿಯಲ್ಲಿ ಬಂಧನವಾಗಿದ್ದಂತಹ ಆರೋಪಿಯ ಸಾವಾಗಿದೆ. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ ಪೊಲೀಸರಿಂದ ಗಣೇಶ್ ಅನ್ನೋನಾತನ ಬಂಧನವಾಗಿತ್ತು. ಪೊಲೀಸರ ಥರ ವೇಷ ಧರಿಸಿ ಕಳ್ಳತನ ಮಾಡಿದ್ದ. ಪೊಲೀಸರ 3rd ಡಿಗ್ರಿ ಟ್ರೀಟ್ಮೆಂಟ್ಗೆ ಗಣೇಶ್ ಸಾವನ್ನಪ್ಪಿರುವಂತಹ ಆರೋಪ ಕೇಳಿ ಬಂದಿದೆ. ಗಣೇಶ್ ತಂದೆ ಹಾಗೂ ಸ್ನೇಹಿತರ ಮೇಲೂ ಕೂಡ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಗಣೇಶ್ನನ್ನ ಕಳೆದ 22ರಂದು ಪೊಲೀಸರು ಅರೆಸ್ಟ್ ಮಾಡಿಸಿದ್ರು. ಎಚ್ಎಸ್ಆರ್ ಲೇಔಟ್ ಪೊಲೀಸರು ಬಂಧಿಸಿ ತನಿಖೆಗೆ ಒಳಪಡಿಸಿ ಪರಪ್ಪನ ಅಗ್ರಹಾರ ಜೈಲಿಗೆ ಕೂಡ ಬಿಟ್ಟಿದ್ರು. ಜೈಲಿನಲ್ಲಿ ತೀವ್ರ ನೋವಿನಿಂದ ಒದ್ದಾಡ್ತಿದ್ದ ಆರೋಪಿ ಗಣೇಶ್ ಆದರೆ ಯಾವುದೇ ರೀತಿಯ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಿರ್ಲಿಲ್ಲ. ತದನಂತರ ನಿನ್ನೆ ಆಸ್ಪತ್ರೆಗೆ ಗಣೇಶ್ನನ್ನ ಕರೆದೊಯ್ಯಲಾಗಿತ್ತು. ಆದರೆ ತೀವ್ರ ನೋವಿನಿಂದ ಬಳಲ್ತಾ ಇದ್ದ ಆರೋಪಿ ಗಣೇಶ್ ಮಾರ್ಗ ಮಧ್ಯೆಯೇ ಸಾವಾಗಿದೆ. ಆತನದ್ದು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ಈತನನ್ನ ಎಚ್ಎಸ್ಆರ್ ಲೇಔಟ್ ಪೊಲೀಸರು ಒಂದು ಕಳ್ಳತನ ಆರೋಪದಲ್ಲಿ ಈತನನ್ನ ಬಂಧಿಸಿದ್ರು. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ ಪೊಲೀಸರು ಆತನನ್ನ ಬಂಧಿಸಿ ಆತನ 3rd ಡಿಗ್ರಿ ಟ್ರೀಟ್ಮೆಂಟ್ ಅನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಆತನಿಗೆ ನೋವು ಕಾಣಿಸಿಕೊಳ್ಳುತ್ತೆ. ತದನಂತರ ಆತನನ್ನ ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕಿದ ನಂತರ ಆತನಿಗೆ ತೀವ್ರ ನೋವು ಕಾಡ್ತಾ ಇರುತ್ತೆ. ತೀವ್ರ ನೋವಿನಿಂದ ಒದ್ದಾಡ್ತಿದ್ದ ಆರೋಪಿ ಗಣೇಶ್ನನ್ನ ನಿನ್ನೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆದರೆ ತೀವ್ರ ನೋವಿನಿಂದ ಬಳಲ್ತಾ ಇದ್ದ ಆರೋಪಿ ಗಣೇಶ್ ಮಾರ್ಗ ಮಧ್ಯೆಯೇ ಸಾವನ್ನಪ್ಪಿರುವಂಥದ್ದು. ಒಂದು ರೀತಿ ಲಾಕಪ್ ಡೆತ್ ಅಂತಾನೆ ತನ್ನ ಗಣೇಶನ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಅವ್ನು ಸರ್ ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ವಾಮಿಟ್ ಒಂದು ನೈಟೆಲ್ಲ ಒಂದು 7-8 ಸತಿ ವಾಮಿಟ್ ಮಾಡ್ತಾಯಿದ್ದ. ತಿರ್ಗಾ ಬೆಳಗಿನ ಜಾವನು ಏನೇ ತಿಂದ್ರೂ ವಾಮಿಟ್ ಮಾಡ್ತಾಯಿದ್ದ. ಆಮೇಲೆ ನಾನೇ ಅವನು ಎದೊಳ್ಬೇಕಂದ್ರೆ ನಾನೇ ಎಬ್ಬಿಸ್ತಾ ಇದ್ದೆ ಸರ್. ಹಿಂದೆ ಕೈ ಇಟ್ಬಿಟ್ಟು ನಾನೇ ಎಬ್ಬಿಸ್ತಾ ಇದ್ದೆ. ಅವ್ನು ಏನಂದ್ರೆ ಏನೂ ಇದ್ದಿರಲಿಲ್ಲ ಬಾಡಿಗೆ ಸರ್. ಹಂಗೆ ಮಾಡಿದ್ದೀವಿ. ಜೈಲಿಗೆ ಯಾವಾಗ ಬಿಟ್ಟಿದ್ದು? ಜೈಲಿಗೆ ಶುಕ್ರವಾರ ಸಾಯಂಕಾಲ ಬಿಟ್ಟಿವಿ ಸರ್. ಶನಿವಾರ ಸಾಯಂಕಾಲ ಅವನು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಂತ, ಟ್ರೀಟ್ಮೆಂಟ್ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು. ತಿರ್ಗಾ ನಮಗೆ ಬೆಳಗಿನ ಜಾವ ಗೊತ್ತಾಯ್ತು ಸರ್. ಸಂಡೇ ಬೆಳಗ್ಗೆ 9:30ಗೆ ನನಗೆ ಫೋನ್ ಬಂತು, ಗಣೇಶನ್ ಇಲ್ಲ ಅಂತ. ಬೆದರಿಕೆ ಏನಿಲ್ಲ ಸರ್. ಪೊಲೀಸರು ಮನೆಗೆ ಹುಡ್ಕೊಂಡು ಬರ್ತಾ ಇದ್ದಾರೆ. ಮನೆ ಹತ್ರ ಇದ್ದೀನಿ, ಬಾ ಇಲ್ಲಿ ಸ್ಟೇಷನ್ ಹತ್ರ ಬಾ ಅಂತ ಕರೀತಾ ಇದ್ದಾರೆ ಸರ್. ಏನಕ್ಕೆ ಅಂತ ಗೊತ್ತಿಲ್ಲ ಅದು. ಹ್ಞೂ ಸರ್, ಪೊಲೀಸರದ್ದು ನನ್ನ ಭಯ ಇದೆ ಸರ್. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಎಚ್ಎಸ್ಆರ್ ಲೇಔಟ್ ಪೊಲೀಸರ ಮೇಲೆ ಒಂದು ಗಂಭೀರವಾದ ಆರೋಪ ಬಂದಿದೆ, ಲಾಕಪ್ ಡೆತ್ ಆಗಿದೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಆತನ ಕುಟುಂಬಸ್ಥರು ಏನ್ ಹೇಳ್ತಿದ್ದಾರೆ ಅಂತ? ಖಂಡಿತವಾಗ್ಲೂ ಧನುಶ್ರೀ, ಇದೇ ತಿಂಗಳು 22ನೇ ತಾರೀಕಿನಂದು ಡಕಾಯಿತಿ ಪ್ರಕರಣವೊಂದರಲ್ಲಿ ಗಣೇಶ್ ಎಂಬಾತನನ್ನು ಎಚ್ಎಸ್ಆರ್ ಲೇಔಟ್ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮಾಡ್ತಾರೆ. ವಿಚಾರಣೆ ಸಂದರ್ಭದಲ್ಲಿ ಆತ ಡಕಾಯಿತಿ ಮಾಡಿದಂಥ ಹಣವನ್ನು ವಾಪಸ್ ಕೊಟ್ಟಿಲ್ಲ ಅನ್ನುವಂಥ ಒಂದು ಆರೋಪವು ಕೂಡ ಈಗಾಗಲೇ ಕೇಳಿಬಂದಿರುವಂಥದ್ದು. ಜೊತೆಗೆ ಆತನ ಬಳಿ ಸುಮಾರು 6.5 ಲಕ್ಷ ಹಣವನ್ನು ಕೂಡ ಅಷ್ಟೇ ಪೊಲೀಸರು ತಗೊಂಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಈಗಾಗಲೇ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಆತ ಡಕಾಯಿತಿ ಮಾಡಿದ್ದಾದಂತಹ ಬಳಿಕ ಪೊಲೀಸರ ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಆತನಿಗೆ 3rd ಡಿಗ್ರಿ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪನ ಈಗ ಗಣೇಶ್ನ ಕುಟುಂಬಸ್ಥರು ಮಾಡ್ತಾ ಇರುವಂಥದ್ದು. ಜೊತೆಗೆ ಆತ ಪೊಲೀಸರ ಕಸ್ಟಡಿಯಲ್ಲಿದ್ದಂಥ ಟೈಮ್ನಲ್ಲಿ ಆತನ ಮೇಲೆ ಪೊಲೀಸರು ಹೊಡೆದಿದ್ದಾರೆ. ಆದರೂ ಕೂಡ ಅಷ್ಟೇ ಇನ್ನರ್ ಇಂಜುರೀಸ್ ಆಗಿದ್ರು ಕೂಡ ಅಷ್ಟೇ ಪೊಲೀಸರು ಅದನ್ನು ಮುಚ್ಚಾಕುವಂಥ ನಿಟ್ಟಿನಲ್ಲಿ ಆತನಿಗೆ ತುರಾತುರಿಯಲ್ಲಿ ಜೇಸಿಗೆ ಕಳಿಸ್ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಿದ್ದಾರೆ. ಯಾವಾಗ ಆತ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ತಾನೆ, ಜೈಲಿಗೆ ಹೋದಂತಹ ವೇಳೆಯಲ್ಲಿ ಆತನಿಗೆ ತೀವ್ರವಾದಂಥ ನೋವಾಗುತ್ತೆ. ಇಮಿಡಿಯೇಟ್ ಆಗಿ ಜೈಲಿನಲ್ಲಿರುವಂಥ ಅಧಿಕಾರಿಗಳು ಆತನನ್ನು ಹಾಸ್ಪಿಟಲ್ಗೆ ಸೇರಿಸೋಕೆ ಅಂತ ಕರ್ಕೊಂಡು ಬರ್ತಿರುವಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಗಣೇಶ್ ಸಾವನ್ನಪ್ತಾನೆ. ಈಗ ಸಾವನ್ನಪ್ಪಿದಂಥ ಬಳಿಕ ಕುಟುಂಬಸ್ಥರು ಮಾಡ್ತಿರುವಂಥ ಆರೋಪ ಏನು ಅಂತಂದರೆ, ಪೊಲೀಸರು ತಮ್ಮ ಕಸ್ಟಡಿಯಲ್ಲಿದ್ದಂಥ ಟೈಮ್ನಲ್ಲಿ ಆತನ ಮೇಲೆ ಆರೋಪ ಅಂದರೆ ಹಲ್ಲೆಯನ್ನು ಮಾಡಿರುವಂಥದ್ದು. ಜೊತೆ 3rd ಡಿಗ್ರಿ ಟ್ರೀಟ್ಮೆಂಟನ್ನು ಕೊಟ್ಟಂಥ ಕಾರಣಕ್ಕೋಸ್ಕರ ಆತನ ಇನ್ನರ್ ಪಾರ್ಟ್ಸ್ ಒಂದಷ್ಟು ಇಂಜುರೀಸ್ ಆಗಿದೆ, ಅದರಿಂದ ಆತ ಸಾವನ್ನಪ್ಪಿದ್ದಾನೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಿದ್ರೆ. ಇನ್ನು ಜೊತೆಗೆ ಅವ್ರ ಕುಟುಂಬಸ್ಥರು ಹೇಳ್ತಿರುವಂಥದ್ದು ಏನು ಅಂತಂದರೆ, ಈ ಒಂದು ಪ್ರಕರಣದಲ್ಲಿ ಆತನನ್ನು ಹೊರಗಡೆ ಬಿಡಬೇಕು ಅಂದರೆ ಸುಮಾರು 6.5 ಲಕ್ಷ ಹಣವನ್ನು ಕೂಡ ಅಷ್ಟೇ ಕೊಡಬೇಕು ಅನ್ನುವಂಥ ಒಂದು ಡಿಮ್ಯಾಂಡನ್ನು ಕೂಡ ಅಷ್ಟೇ ಪೊಲೀಸರು ಇಟ್ಟಿದ್ರು ಅನ್ನುವಂಥ ಒಂದು ಆರೋಪವನ್ನು ಕೂಡ ಈಗಾಗಲೇ ಕುಟುಂಬಸ್ಥರು ಮಾಡ್ತಾ ಇದ್ದು. ಸದ್ಯಕ್ಕೆ ಈಗಾಗಲೇ ಗಣೇಶ್ ಸಾವನ್ನಪ್ಪಿದ್ದಾನೆ. ಸದ್ಯಕ್ಕೆ ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಲು ಕೂಡ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಸದ್ಯಕ್ಕೆ ಹಿರಿಯ ಅಧಿಕಾರಿಗಳು ಯಾರು ಈ ಒಂದು ತಪ್ಪಿತಸ್ಥರು, ಪೊಲೀಸರು ನಿಜವಾಗ್ಲೂ ಹಲ್ಲೆಯನ್ನು ಮಾಡಿದ್ದಾರೆ ಮತ್ತು ಆತನಿಗೆ 6.5 ಲಕ್ಷ ಹಣವನ್ನು ಆರೋಪಿ ಪೊಲೀಸರಿಗೆ ಕೊಟ್ಟಿದ್ದ ಅನ್ನುವಂಥದ್ರ ಬಗ್ಗೆ ಕೂಡ ಸದ್ಯಕ್ಕೆ ಇಲಾಖೆಯಲ್ಲಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಮುಂದಾಗಿದ್ದಾರೆ. ಆದರೂ ಕೂಡ ಅಷ್ಟೇ ಯಾರದೇ ತಪ್ಪಿದ್ರು ಕೂಡ ಆತ ಡಕಾಯಿತಿ ಮಾಡಿರಬಹುದು, ಏನೇ ಮಾಡಿರಬಹುದು, ಆದರೆ ಆತನ ಈ ರೀತಿಯಾಗಿ ಪೊಲೀಸರು ಟ್ರೀಟ್ಮೆಂಟ್ ಕೊಟ್ರ ಅಂದರೆ ಈ ರೀತಿ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ರ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಎಲ್ಲ ಕಡೆಯೂ ಕೂಡ ಅಷ್ಟೇ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಬಂದಿರುವಂಥ ವಿಚಾರ. ಸದ್ಯಕ್ಕೆ ಗಣೇಶ್ನ ಸಾವಿಗೆ ನಿಖರವಾದಂಥ ಕಾರಣ ಏನು ಅನ್ನುವಂಥದ್ದು ಆತನ ಮರಣೋತ್ತರ ಪರೀಕ್ಷೆಯಿಂದಲೂ ಕೂಡ ಅಷ್ಟೇ ಹೊರಬರಬೇಕಾಗಿರುವಂತಹದ್ದು. ಧನುಶ್ರೀ, ಮಂಜುನಾಥ್, ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂತೆ ಎಚ್ಆರ್ಎಸ್ ಲೇಔಟ್ ಪೊಲೀಸರು ಏನಾದರೂ ರಿಯಾಕ್ಟ್ ಮಾಡಿದ್ರ, ಕುಟುಂಬಸ್ಥರು ಅಲ್ಲಿ ಹೋಗಿ ಪ್ರತಿಭಟನೆ ಮಾಡುವಂಥದ್ದು ಅಥವಾ ಕಂಪ್ಲೇಂಟ್ ಏನಾದರೂ ಮಾಡಿದಾರಾ ಅಂತ?
ಧನುಶ್ರೀ ಇದುವರೆಗೂ ಕೂಡ ಅಷ್ಟೇ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡುವಂಥದ್ದು ಯಾವುದೂ ಕೂಡ ಮಾಡಿಲ್ಲ. ಆದರೆ ಕುಟುಂಬಸ್ಥರು ಒಂದು ಗಂಭೀರವಾದಂಥ ಆರೋಪವನ್ನು ಮಾಡ್ತಿರುವಂಥದ್ದು, ಪೊಲೀಸರು ಕೊಟ್ಟಂಥ 3rd ಡಿಗ್ರಿ ಟ್ರೀಟ್ಮೆಂಟ್ ಹಿನ್ನೆಲೆ ಆತ ಸಾವನ್ನಪ್ಪಿದ್ದಾನೆ. ಯಾಕಂದರೆ ಆತನ ಸುಮಾರು 4-5 ದಿನಗಳ ಕಾಲ ಪೊಲೀಸರ ಕಸ್ಟಡಿಯಲ್ಲಿದ್ದಂಥ ಟೈಮ್ನಲ್ಲಿ ಆತನನ್ನು ಹೊಡೆದಿದ್ದಾರೆ. ಹೊಡೆದಂತಹ ವೇಳೆಯಲ್ಲಿ ತೀವ್ರವಾದಂತಹ ಪೆಟ್ಟಾಗಿದ್ರು ಕೂಡ ಅಷ್ಟೇ ಯಾವುದೇ ಆಸ್ಪತ್ರೆಗೆ ತೋರಿಸಿರದೆ ನಿರ್ಲಕ್ಷ್ಯವನ್ನು ಪೊಲೀಸರು ವಹಿಸಿದ್ದಾರೆ. ಜೊತೆಗೆ ಯಾವಾಗ ಆತನಿಗೆ ಇನ್ನರ್ ಇಂಜುರೀಸ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಯ್ತು, ಇಮಿಡಿಯೇಟ್ ಆಗಿ ಆತನ ಪರಪ್ನಾಗರ ಜೈಲಿಗೆ ಕಳಿಸ್ಕೊಟ್ಟಿದ್ದಾರೆ. ಪರಪ್ನಾಗರ ಜೈಲಿನಲ್ಲಿ ಆತನ ನೋವು ತಾರಲಾದೆ ಅಂದರೆ ಸಾವನ್ನಪ್ಪಿದ್ದಾನೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಸದ್ಯಕ್ಕೆ ಅವರ ಕುಟುಂಬಸ್ಥರು ಮಾಡ್ತಾರೆ. ಇದರ ಬಗ್ಗೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಈಗಾಗಲೇ ತಂದಿರುವಂಥದ್ದು. ಯಾಕಂದ್ರೆ ಕುಟುಂಬಸ್ಥರು ಯಾವಾಗ ಗಣೇಶ್ನ ಸಾವಾಗುತ್ತೋ ಸಾವದಂತ ಬಳಿಕ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ಅಷ್ಟೇ ವಿಚಾರನ ತಂದಿದ್ದು, ಹಿರಿಯ ಅಧಿಕಾರಿಗಳು ಈ ಒಂದು ಘಟನೆ ಬಗ್ಗೆ ಸದ್ಯಕ್ಕೆ ಮಾಹಿತಿ ಕಲೆ ಹಾಕಲು ಕೂಡ ಮುಂದಾಗಿರುವಂಥದ್ದು. ಧನುಶ್ರೀ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.